ಕ್ರಿಕೆಟ್ ಆಡಲ್ಲ. ಎರಡು ದೇಶಗಳ ನಡುವೆ ಯಾವುದೇ ರೀತಿಯ ಮ್ಯಾಚ್ ಕೂಡ ಇನ್ನು ಮುಂದೆ ಇರೋದಿಲ್ಲ. ಹಲವು ತಂಡಗಳ ಸರಣಿ ಇದ್ದರಷ್ಟೇ ಕ್ರಿಕೆಟ್ ನಡೆಯುತ್ತೆ ಪಾಕ್ ಮತ್ತು ಭಾರತದ ಮಧ್ಯೆ. ಕೇವಲ ಭಾರತ ಮತ್ತು ಪಾಕ್ ಸರಣಿ ಆಡಲ್ಲ. ಭಾರತ ಪಾಕ್ ಜೊತೆ ಬೇರೆ ತಂಡಗಳು ಇದ್ರೆ ಅಷ್ಟೇ ಇನ್ನು ಮುಂದೆ ಭಾರತ ಮತ್ತು ಪಾಕ್ನ ಆಟ ಇರಲಿದೆ. ವಿಶ್ವಕಪ್ನ ಸರಣಿ ಆಡೋದಕ್ಕೆ ಭಾರತದ ಅಡ್ಡಿ ಇಲ್ಲ. ಕೇವಲ ಭಾರತ ಪಾಕ್ ಸರಣಿ ಆಡಲ್ಲ ಅನ್ನುವಂತಹ ಈಗ ಸೂಚನೆ ಕೂಡ ಬಂದಿದೆ. ಪಾಕ್ ಇಂಡಿಯಾ ನಡುವೆ ಇನ್ನು ಯಾವುದೇ ರೀತಿಯ ಮ್ಯಾಚ್ ನ ಸಂಬಂಧ ಕೂಡ ಇರೋದಿಲ್ಲ. ಕ್ರಿಕೆಟ್ ನಲ್ಲೂ ಪಾಕಿಸ್ತಾನಕ್ಕೆ ಈ ಮೂಲಕ ಭಾರತ ಶಾಕ್ ಕೊಟ್ಟಿದೆ. ಕ್ರಿಕೆಟ್ ನಲ್ಲೂ ನಿರ್ಬಂಧಕ್ಕೆ ಭಾರತ ನಿರ್ಧಾರವನ್ನ ಮಾಡಿದೆ. ನ್ಯೂಸ್ 18ಗೆ ಸರ್ಕಾರದ ಮೂಲಗಳು ಈ ಒಂದು ಮಾಹಿತಿಯನ್ನ ನೀಡಿದ್ದು, ಕೇವಲ ಬೇರೆ ಬೇರೆ ದೇಶಗಳ ಸರಣಿ ಮ್ಯಾಚ್ ಇದ್ರಷ್ಟೇ ಪಾಕಿಸ್ತಾನದ ಜೊತೆ ಭಾರತ ಕ್ರಿಕೆಟ್ ಆಡುತ್ತೆ. ಕೇವಲ ಅದರಲ್ಲೂ ಕೂಡ ವಿಶ್ವಕಪ್ ಅಲ್ಲಿ ಆಡೋದಕ್ಕೆ ಯಾವುದೇ ರೀತಿಯ ನಿರ್ಬಂಧ ಇಲ್ಲ ಅನ್ನೋದನ್ನ ಈಗ ಸರ್ಕಾರದ ಮೂಲಗಳು ನ್ಯೂಸ್ 18ಗೆ ಮಾಹಿತಿಯನ್ನ ನೀಡಿದ್ದು, ಭಾರತ ಪಾಕ್ ನಡುವೆ ಯಾವುದೇ ಸರಣಿ ಇರಲ್ಲ, ಯಾವುದೇ ರೀತಿಯಾದಂತಹ ಮ್ಯಾಚ್ ಇರಲ್ಲ. ಭಾರತ ಪಾಕ್ ಜೊತೆ ಬೇರೆ ದೇಶದ ತಂಡಗಳಿದ್ರಷ್ಟೇ ಇನ್ನು ಮುಂದೆ ಭಾರತ ಪಾಕ್ ತಂಡದ ಜೊತೆ ಆಟವನ್ನಾಡುತ್ತೆ. ವಿಶ್ವಕಪ್ ಸರಣಿ ಆಡೋದಕ್ಕೆ ಭಾರತದ ಅಡ್ಡಿ ಇಲ್ಲ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗಿದ್ದು, ಕ್ರಿಕೆಟ್ ನಲ್ಲೂ ಪಾಕಿಸ್ತಾನಕ್ಕೆ ಭಾರತ ಈ ಮೂಲಕ ಶಾಕ್ ಅನ್ನ ನೀಡಿದೆ. ಕ್ರಿಕೆಟ್ ನಲ್ಲೂ ನಿರ್ಬಂಧಕ್ಕೆ ಭಾರತ ನಿರ್ಧಾರವನ್ನ ಮಾಡಿದ್ದು, ನ್ಯೂಸ್ 18ಗೆ ಸರ್ಕಾರದ ಮೂಲಗಳು ಮಾಹಿತಿಯನ್ನ ನೀಡಿವೆ. ಈ ಒಂದು ಏರ್ ಸ್ಟ್ರೈಕ್ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಬಿಜೆಪಿ ವಕ್ತಾರರಾಗಿರುವಂತಹ ರವಿಕುಮಾರ್ ಅವರೀಗ ನೇರ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್ ಅವರೇ, ನಾವು ಈ ಹಿಂದೆ ಗಮನಿಸಿದ್ವಿ ಸರ್ಜಿಕಲ್ ಸ್ಟ್ರೈಕ್, ಆ ನಂತರ ಆ ಒಂದು ಪುಲ್ವಾಮಾ ದಾಳಿ ಆಯ್ತು. ಎಲ್ಲರಲ್ಲೂ ಕೂಡ ಇದ್ದಂತಹ ಒಂದು ಕನಸು ಏನಂದ್ರೆ ಮತ್ತೆ ನಾವು ಪ್ರತಿದಾಳಿ ಮಾಡಲೇಬೇಕು, ಮತ್ತೆ ನಾವು ಅಟ್ಯಾಕ್ ಆಗ್ಲೇಬೇಕು ಅನ್ನುವಂಥದ್ದು ಎಲ್ಲರಲ್ಲೂ ಕೊತ ಕುದಿತಾ ಇದ್ದಂತಹ ಒಂದು ಅಂಶ. ಏನ್ ಹೇಳಕ್ ಬಯಸ್ತಾರೆ ಇವತ್ತಿನ ಏರ್ ಸ್ಟ್ರೈಕ್ ಬಗ್ಗೆ? ಎಸ್, ನಾನು ರವಿಕುಮಾರ್ ಅವ್ರ ಹತ್ರ ಮಾತನಾಡಿಸ್ತೀನಿ. ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ, ಮಿರಾಜ್ 2000 ಯುದ್ಧ ವಿಮಾನ ಇವತ್ತು ದಾಳಿಯನ್ನ ಮಾಡಿದೆ. ಮುಂಜಾನೆ 3:35 ಹೊತ್ತಿಗೆ 1000 kgಯ ಬಾಂಬ್ ಅನ್ನ ಅಲ್ಲಿ ಸ್ಫೋಟ ಮಾಡಲಾಗಿದೆ. IAFನ 12 ಮಿರಾಜ್ 2000 ವಿಮಾನಗಳನ್ನ ಅಲ್ಲಿ ಬಳಕೆ ಮಾಡಲಾಗಿತ್ತು. ಮಿರಾಜ್ ಯುದ್ಧ ವಿಮಾನ ಬಳಕೆಗೆ ಕೂಡ ಅನೇಕ ಕಾರಣಗಳು ಇದೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗುತ್ತೆ. ಜೈಷ್ ಎ ಮೊಹಮ್ಮದ್ ಉಗ್ರರ ಅಡಗು ತಾಣಗಳೆಲ್ಲವೂ ಕೂಡ ಅಲ್ಲಿ ಮಠಾಶ್ ಆಗಿದೆ. ಈ ಸಂದರ್ಭದಲ್ಲಿ 200ರಿಂದ 300 ಉಗ್ರರು ಮಠಾಶ್ ಆಗಿರುವಂತಹ ಒಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿದೆ. ಹಾಗೇನೆ ಈಗಾಗಲೇ ಭಾರತದ ವಿದೇಶಾಂಗ ಇಲಾಖೆ ಇದನ್ನ ಸ್ಪಷ್ಟಪಡಿಸಿದೆ. ಜೊತೆಗೆ ಈಗಾಗಲೇ ಪಾಕ್ನ ವಿದೇಶಾಂಗ ಅಧಿಕಾರಿ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೀವೀಗಾಗಲೇ ಗಮನಿಸ್ತಾ ಇದ್ದೀರಾ, ನ್ಯೂಸ್ 18 ಕನ್ನಡದಲ್ಲಿ ಯಾವ ರೀತಿಯಾದಂತಹ ಒಂದು ಅಟ್ಯಾಕ್ ಆಗಿದೆ, ಏರ್ ಸ್ಟ್ರೈಕ್ ಯಾವ ರೀತಿಯಾಗಿ ಆಗಿದೆ. CNN ನ್ಯೂಸ್ 18 ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಉಗ್ರರ ಅಡಗು ತಾಣಗಳ ಮೇಲೆ, ಲಾಂಚ್ ಪ್ಯಾಡ್ಗಳ ಮೇಲೆ ಯಾವ ರೀತಿಯಾಗಿ ಇವತ್ತು ಎಲ್ಲ ಕೂಡ ಒಂದು ಯೋಜಿತವಾಗಿ ದಾಳಿಯನ್ನ ಮಾಡಲಾಗಿದೆ ಅನ್ನುವಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಅವತ್ತಿನ ದಿನ ಮಾಡಲಾಗಿತ್ತು. ಅದೇ ರೀತಿಯಲ್ಲಿ ಇವತ್ತಿನ ದಿನ ಪೂರ್ವ ಯೋಜಿತ ಅಂದ್ರೆ ಸಾಕಷ್ಟು ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಎಲ್ಲೆಲ್ಲಿ ಯಾವ ರೀತಿ ಅಡಗು ತಾಣಗಳು ಇದೆ ಅನ್ನೋದನ್ನ ಮೊದಲೇ ಗುರುತಿಸಿಕೊಂಡು ರಿಹರ್ಸಲ್ ಅನ್ನ ಮಾಡಿಕೊಂಡು ಆ ಅಡಗು ತಾಣಗಳ ಮೇಲೆನೆ, ಉಗ್ರರು ಇದ್ದಂತಹ ಅಡಗು ತಾಣಗಳ ಮೇಲೆನೆ ಅಲ್ಲಿ ಈ ಒಂದು ಏರ್ ಸ್ಟ್ರೈಕ್ ಅನ್ನ ಮಾಡಲಾಗಿದೆ. ಆ ಒಂದು ದಾಳಿ ಆದಂತ ಕೇವಲ 21 ನಿಮಿಷಗಳ ಕಾಲದ ಈ ಒಂದು ದಾಳಿಯಲ್ಲಿ ಈಗ ಭಾರತ ಸಕ್ಸಸ್ ಆಗಿದೆ. ಭಾರತ ದಾಳಿಗೆ ಸಾಕ್ಷ್ಯ ಕೂಡ ಸಿಕ್ಕಿರೋದನ್ನ ನಾವು ಗಮನಿಸಿದ್ವಿ. ಈ ಹಿಂದೆ ಅಂತಹ ಒಂದು ಯಾವುದೇ ದಾಳಿ ಆಗಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬಂದ ಇತ್ತು. ಸರ್ಜಿಕಲ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲಿ ಅಂತಹ ದಾಳಿಗೆ ಯಾವ ರೀತಿಯ ಪ್ರೂಫ್ ಇದೆ ಅನ್ನುವಂತಹ ಆರೋಪ ಪ್ರಶ್ನೆಗಳು ಕೇಳಿ ಬಂದಿತ್ತು. ಆದ್ರೆ ಇವತ್ತು ನಡೆದಂತಹ ಪಾಕ್ ನೆಲದಲ್ಲೇ ರಾಕ್ಷಸರ ಮಾರಣ ಹೋಮದ ಸಾಕ್ಷ್ಯವನ್ನ ನೀವು ಗಮನಿಸಬಹುದು. ಯುದ್ಧ ವಿಮಾನಗಳು ಯಾವ ರೀತಿಯಲ್ಲಿ ಆ ಒಂದು ಪ್ರದೇಶಕ್ಕೆ ಹೋಗಿ ದಾಳಿಯನ್ನ ಮಾಡಿದೆ, ಪಾಕ್ ನಿಯಂತ್ರಣ ರೇಖೆಯ ಗಡಿ ನಿಯಂತ್ರಣ ರೇಖೆಯನ್ನ ಅಲ್ಲಿ ದಾಟಿ ಯಾವ ರೀತಿಯಾಗಿ ಈ ಒಂದು ಸ್ಟ್ರೈಕ್ ಅನ್ನ ಮಾಡಲಾಗಿದೆ ಅನ್ನೋದನ್ನ ನಾವು ಗಮನಿಸಬಹುದು. ಮುಂಜಾನೆ 3:35 ಸಮಯದಲ್ಲಿ ಈ ಒಂದು ದಾಳಿಯನ್ನ ಕೂಡ ಮಾಡಲಾಗಿದೆ.
ರ್ಯಾಡರ್ನ ಕಣ್ಣು ತಪ್ಪಿಸಿ ಈ ಒಂದು ದಾಳಿ ಕೂಡ ನಡೆದಿದೆ. ಈಗಾಗಲೇ ಯುದ್ಧ ವಿಮಾನಗಳನ್ನು ನಾವು ಗಮನಿಸಬಹುದು, ಬಾಂಬ್ ಹಾಕಿರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ಪಾಕ್ ನೆಲದಲ್ಲೇ ರಾಕ್ಷಸರ ಮಾರಣ ಹೋಮವನ್ನ ನಮ್ಮ ವಾಯುಸೇನೆ ನಡೆಸಿದೆ. ಅವತ್ತು ಸರ್ಜಿಕಲ್ ಸ್ಟ್ರೈಕ್ ಆದ್ರೆ ಇವತ್ತು ಏರ್ ಸ್ಟ್ರೈಕ್ ಮೂಲಕ ದಾಳಿಯನ್ನ ನಡೆಸಲಾಗಿದೆ. ಅದರಲ್ಲೂ ಕೂಡ ಉಗ್ರರ ಅಡಗು ತಾಣಗಳನ್ನ ಗುರುತಿಸಿಕೊಂಡು ಯಾವ್ಯಾವ ಅಡಗು ತಾಣಗಳಲ್ಲಿ ಇದ್ದಾರೆ ಆ ಒಂದು ಪ್ರದೇಶಗಳಲ್ಲೇ ಏರ್ ಸ್ಟ್ರೈಕ್ ಅನ್ನ ಮಾಡಲಾಗಿರುವಂತಹ ದೃಶ್ಯಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, POK ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಆ ಪ್ರದೇಶದಲ್ಲಿ ಈ ಒಂದು ದಾಳಿಯನ್ನ ಮಾಡಲಾಗಿದೆ. ಗಡಿ ನಿಯಂತ್ರಣ ರೇಖೆಯನ್ನ ದಾಟಿದ್ದಾರೆ ಅನ್ನುವಂತಹ ಆರೋಪವನ್ನ ಈಗ ಪಾಕಿಸ್ತಾನ ಮಾಡ್ತಾ ಇದೆ. ಆದ್ರೆ ನಮ್ಮ ದೇಶದಲ್ಲಿ ಈಗಾಗಲೇ ಎಲ್ಲರೂ ಹೇಳುವಂತಹ ಮಾತು ಅದು ಇನ್ನು ಕೂಡ ಪಾಕ್ನ ಕೈ ಸೇರಿಲ್ಲ ಅನ್ನುವಂತಹ ಮಾತನ್ನ ಕೇಳ್ತಾರೆ. ಹಾಗಾಗಿ ಅದು ನಮ್ಮದೇ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಪಾಕ್ ನೆಲದಲ್ಲೇ ಈಗಾಗಲೇ ಈ ಒಂದು ಕೃತ್ಯವನ್ನ ಕೂಡ ಮಾಡಿದ್ದಾರೆ ಅನ್ನುವಂತಹ ಮಾತನ್ನ ಪಾಕಿಸ್ತಾನ ಹೇಳ್ತಾ ಇದೆ, ಆರೋಪವನ್ನ ಕೂಡ ಮಾಡ್ತಾ ಇದೆ. ಆದ್ರೆ ಈಗ ನಾವು ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಆ ಒಂದು ಏರ್ ಸ್ಟ್ರೈಕ್ ನಡೀತು ಅನ್ನುವಂತಹ ದೃಶ್ಯಗಳನ್ನ ಗಮನಿಸಬಹುದು.